Friends, in our last video relating to reconciliation statement, we have studied a theoretical aspect and also 5 marks problem on preparation of reconciliation statement. Today we shall discuss 15 marks problems on preparation of a reconciliation statement. ವಿದ್ಯಾರ್ಥಿಗಳೇ, ಹಿಂದಿನ ವಿಡಿಯೋದಲ್ಲಿ ನಾವು ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಬಗ್ಗೆ ಥಿಯರಿ ನೋಡಿದ್ದೇವೆ. ರೀಕನ್ಸಿಲೇಷನ್ ಅಂತಂದ್ರೇನು, ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅಂದ್ರೆ ಏನು, ಮತ್ತು ಪ್ಯೂರ್ಲಿ ಫೈನಾನ್ಸಿಯಲ್ ಚಾರ್ಜಸ್ ಯಾವುವು, ಪ್ಯೂರ್ಲಿ ಫೈನಾನ್ಸಿಯಲ್ ಇನ್ಕಮ್ಸ್ ಯಾವುವು, ದೆನ್ ಪ್ಯೂರ್ಲಿ ಕಾಸ್ಟ್ ಐಟಮ್ಸ್ ಯಾವುವು ಅನ್ನೋದನ್ನು ನೋಡಿದ್ದೇವೆ. ಮತ್ತು 5 ಮಾರ್ಕ್ಸ್ಗೆ ರೀಕನ್ಸಿಲೇಷನ್ ಪ್ರಿಪೇರ್ ಮಾಡ್ತಕ್ಕಂಥ ಪ್ರಾಬ್ಲಮ್ಸ್ ಅನ್ನ ನೋಡಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಪ್ರಿಪರೇಷನ್ ಗೆ ಸಂಬಂಧಪಟ್ಟ ಹಾಗೆ 15 ಮಾರ್ಕ್ಸಿನ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಅನ್ನು ಇಲ್ಲೇ ಸಾಲ್ವ್ ಮಾಡ್ತಾ ಇದ್ದೀನಿ. ದ ಫಸ್ಟ್ ಪ್ರಾಬ್ಲಮ್ ಇಸ್ ಲೈಕ್ ದಿಸ್: ಫ್ರಮ್ ದ ಫಾಲೋಯಿಂಗ್ ಫಿಗರ್ಸ್ ಪ್ರಿಪೇರ್ ಎ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್. ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಬುಕ್ಸ್ 31,890. The net profit as per cost accounting 33,830. The factory overhead under recovered in cost accounting rupees 2,850. Administration overhead over recovered in excess overhead recovered in excess rupees 2,125. Then depreciation charged in financial books 1,830. Depreciation charged in cost books rupees 1,975. Interest issued but not included in costing books rupees 225. Income tax provided in financial books rupees 300. Bank interest credited in financial books rupees 115. Stores adjustment credited in financial books rupees 210. Depreciation of stock charged in financial books rupees 430. Then dividend appropriated in financial books rupees 600. Loss due to theft provided in financial books rupees 130. So this is the problem. ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಕ್ಕಿಂತ ಪೂರ್ವದಲ್ಲಿ ಜಸ್ಟ್ ಯು ಹ್ಯಾವ್ ಟು ಗ್ಲಾನ್ಸ್ ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಅನ್ನ ಈ ಪ್ರಾಬ್ಲಮ್ ಮೇಲೆ ಒಂದು ಗ್ಲಾನ್ಸ್ ಮಾಡಿಕೊಂಡು ಇವೆಲ್ಲ ಐಟಮ್ಸ್ ಅನ್ನ ಆಡ್ ಮಾಡಬೇಕು ಲೆಸ್ ಮಾಡಬೇಕು ಅನ್ನೋದನ್ನ ನೋಡ್ಕೊಳ್ಳಿ. ಫಸ್ಟ್ ನಾವು ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್ ತಗೊಂತೇವಿ, 33,380 ತೆಗೆದುಕೊಂತೇವಿ. ಇದಕ್ಕೆ ಏನ್ ಆಡ್ ಮಾಡಬೇಕು ಏನ್ ಲೆಸ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಬೇಕು ನೀವು. ಫಸ್ಟ್ ಐಟಮ್ ಏನಿದೆ, ಫ್ಯಾಕ್ಟರಿ ಓವರ್ ಹೆಡ್ ಅಂಡರ್ ರಿಕವರಿ ಇದೆ. ಅಂಡರ್ ರಿಕವರಿ ಆಫ್ ಫ್ಯಾಕ್ಟರಿ ಓವರ್ ಹೆಡ್ ಅನ್ನ ಆಡ್ ಮಾಡಬೇಕು ಲೆಸ್ ಮಾಡಬೇಕು ಅನ್ನೋದನ್ನ ಹೇಳಿದ್ದೇನೆ. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ರಿಕವರ್ಡ್ ಇನ್ ಎಕ್ಸೆಸ್ ಅಂತ ಹೇಳಿದೆ, ಹೆಚ್ಚಿಗೆ ತೋರಿಸಿದ್ದಾರೆ ಕಾಸ್ಟ್ ಅಕೌಂಟಿಂಗ್ ನಲ್ಲಿ. ಕಾಸ್ಟ್ ಅಕೌಂಟಿಂಗ್ ನಲ್ಲಿ ಹೆಚ್ಚಿಗೆ ತೋರಿಸಿದ್ದಾರೆ ಅಂದ್ರೆ ಪ್ರಾಫಿಟ್ ಕಡಿಮೆ ಆಗ್ತೈತಿ, ಅದರಿಂದ ಇದನ್ನ ಆಡ್ ಮಾಡ್ಕೊಳ್ಬೇಕು. ಅಂಡರ್ ರಿಕವರಿ ಲೆಸ್ ಮಾಡ್ಕೊಳ್ಬೇಕು, ಓವರ್ ರಿಕವರಿ ಅಂತಾರ ಅಥವಾ ಇನ್ ಎಕ್ಸೆಸ್ ಅಂತ ಕರೀತಾರೆ, ಇದನ್ನ ಆಡ್ ಮಾಡ್ಕೊಳ್ಬೇಕು. ಇನ್ ಎಕ್ಸೆಸ್ ಇದೆ ಆಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೆಪ್ರಿಸಿಯೇಷನ್ ಚಾರ್ಜ್ ಇನ್ ಫೈನಾನ್ಷಿಯಲ್ ಬುಕ್ಸ್ ಇದೆ, ದೆನ್ ಡೆಪ್ರಿಸಿಯೇಷನ್ ಚಾರ್ಜ್ ಇನ್ ಕಾಸ್ಟ್ ಆಫ್ ಬುಕ್ಸ್ ಇದೆ. ಈ ರೀತಿ ಎರಡು ಡೆಪ್ರಿಸಿಯೇಷನ್ಸ್ ಅನ್ನ ಸಪರೇಟ್ ಆಗಿ ಕೊಟ್ಟಿರ್ತಾರೆ. ಕೊಟ್ರೆ ಎರಡನ್ನು ಕಂಪೇರ್ ಮಾಡ್ಬೇಕು ನಾವು. ಕಾಸ್ಟ್ ಅಕೌಂಟಿಂಗ್ ನಲ್ಲಿ ಡೆಪ್ರಿಸಿಯೇಷನ್ ಹೆಚ್ಚಿಗೆ ತೋರಿಸಿದಾರೋ ಕಡಿಮೆ ತೋರಿಸಿದಾರ ಅನ್ನೋದನ್ನ ನೋಡ್ಕೊಳ್ಳಿ. ಕಾಸ್ಟ್ ಅಕೌಂಟಿಂಗ್ ನಲ್ಲಿ ಹೆಚ್ಚಿಗೆ ತೋರಿಸಿದ್ದಾರೆ, ಎಕ್ಸೆಸ್ ಡೆಪ್ರಿಸಿಯೇಷನ್ ಚಾರ್ಜ್ ಇನ್ ಕಾಸ್ಟ್ ಅಕೌಂಟಿಂಗ್ ಅಂತೇಳಿ. ಹಾಗಾದ್ರೆ ಕಾಸ್ಟ್ ಅಕೌಂಟಿಂಗ್ ನಲ್ಲಿ ಡೆಪ್ರಿಸಿಯೇಷನ್ ಹೆಚ್ಚಿಗೆ ತೋರಿಸಿದಾರೆ ಅಂತಂದ್ರೆ ಪ್ರಾಫಿಟ್ ಕಡಿಮೆ ಆಗಿರ್ತೈತಿ. ಆ ಅಮೌಂಟ್ ಅನ್ನ ನಾವೇನ್ ಮಾಡ್ಕೊಳ್ಬೇಕು, ಸರಿಪಡಿಸ್ಬೇಕಂದ್ರೆ ಇದನ್ನ ಆಡ್ ಮಾಡ್ಬೇಕು. ಡಿಫ್ರೆನ್ಸ್ ಅನ್ನ 1,975 ನಲ್ಲಿ 1,830 ಮೈನಸ್ ಮಾಡ್ಕೊಳ್ಳಿ, ಎಕ್ಸೆಸ್ ಡೆಪ್ರಿಸಿಯೇಷನ್ ಬರ್ತೈತಿ. ದಟ್ ಎಕ್ಸೆಸ್ ಡೆಪ್ರಿಸಿಯೇಷನ್ ಚಾರ್ಜ್ ಇನ್ ಕಾಸ್ಟ್ ಅಕೌಂಟಿಂಗ್ ಇಸ್ ಟು ಬಿ ಆಡೆಡ್. ನೆಕ್ಸ್ಟ್ ಇಂಟ್ರೆಸ್ಟ್ ರಿಶೂಡ್ ಬಟ್ ನಾಟ್ ಇನ್ಕ್ಲೂಡೆಡ್ ಇನ್ ಕಾಸ್ಟ್ ಅಕೌಂಟಿಂಗ್ ಇದೆ. ಇದು ಪ್ಯೂರ್ಲಿ ಫೈನಾನ್ಸಿಯಲ್ ಇನ್ಕಮ್ ಅಂತ ಕರೀತಾರೆ ಇದಕ್ಕೆ. ಸೊ ಪ್ಯೂರ್ಲಿ ಫೈನಾನ್ಸಿಯಲ್ ಇನ್ಕಮ್ ಅನ್ನ ನಾವೇನ್ ಮಾಡ್ಕೊಳ್ಬೇಕು, ಆಡ್ ಮಾಡಬೇಕು. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಇನ್ ಫೈನಾನ್ಷಿಯಲ್ ಬುಕ್ಸ್ ಅಂತಿದೆ, ಇದನ್ನ ಲೆಸ್ ಮಾಡ್ಕೊಳ್ಬೇಕು. ದೆನ್ ಬ್ಯಾಂಕ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಇನ್ ಫೈನಾನ್ಷಿಯಲ್ ಬುಕ್ಸ್ ಇದೆ, ಇದು ಸಹಿತ ಫೈನಾನ್ಷಿಯಲ್ ಇನ್ಕಮ್. ದಿಸ್ ಈಸ್ ಆಲ್ಸೋ ಟು ಬಿ ಆಡೆಡ್, ಇದನ್ನು ಆಡ್ ಮಾಡಬೇಕು. ದೆನ್ ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟೆಡ್ ಇನ್ ಫೈನಾನ್ಷಿಯಲ್ ಬುಕ್ಸ್ ಅಂತ ಹೇಳಿದೆ. ಕ್ರೆಡಿಟೆಡ್ ಅಂತಂದ್ರೆ ಇನ್ಕಮ್ ಅಂತೇಳಿ ಅರ್ಜು ಮಾಡ್ಕೊಳ್ಳಿ, ಇದನ್ನು ಸಹಿತ ಆಡ್ ಮಾಡ್ಕೊಳ್ಬೇಕು. ದೆನ್ ಡೆಪ್ರಿಸಿಯೇಷನ್ ಆಫ್ ಸ್ಟಾಕ್ ಚಾರ್ಜ್ ಇನ್ ಫೈನಾನ್ಷಿಯಲ್ ಬುಕ್ಸ್ ಅಂತೇಳಿ, ಇದು ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್, ಇದು ಪ್ಯೂರ್ಲಿ ಫೈನಾನ್ಷಿಯಲ್ ಚಾರ್ಜಸ್ ಆಗುತ್ತೆ, ಇದನ್ನ ಲೆಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಡಿವಿಡೆಂಟ್ ಅಪ್ರೋಪ್ರಿಯೇಟೆಡ್ ಇನ್ ಫೈನಾನ್ಷಿಯಲ್ ಬುಕ್ಸ್ ಅಂತ ಹೇಳಿದೆ, ಇದನ್ನು ಸಹಿತ ಲೆಸ್ ಮಾಡ್ಕೊಳ್ಳಿ. ದೆನ್ ಲಾಸ್ ಡ್ಯೂ ಟು ಥೆಫ್ಟ್ ಪ್ರೊವೈಡೆಡ್ ಇನ್ ಫೈನಾನ್ಷಿಯಲ್ ಬುಕ್ಸ್ ಅಂತ ಇದೆ, ಇದನ್ನು ಸಹಿತ ಲೆಸ್ ಮಾಡ್ಕೋಬೇಕು, ಪ್ಯೂರ್ಲಿ ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ ಅಂತ ಹೇಳಿ.
ಸೊ ಇದನ್ನ ಈ ರೀತಿ ನಾವು ಇಲ್ಲಿ ಸ್ಟೇಟ್ಮೆಂಟ್ ಅನ್ನು ಪ್ರಿಪೇರ್ ಮಾಡ್ತೀವಿ. ಸ್ಟೇಟ್ಮೆಂಟ್ ಅನ್ನ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅಂತ ಬರೀರಿ. ಪರ್ಟಿಕ್ಯುಲರ್ ಕಾಲಮು, ದೆನ್ ಇನ್ನರ್ ಕಾಲಮ್ ಅಂಡ್ ಔಟರ್ ಕಾಲಮ್ ಅಂತ ಮಾಡ್ಕೊಳ್ಳಿ. ಫಸ್ಟ್ ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್ ತಗೊಳ್ಬೇಕು 33,380. ಇದಕ್ಕೆ ಈಗಾಗಲೇ ನಾನು ಹೇಳಿದ್ದೇನೆ ಏನೇನು ಆಡ್ ಮಾಡ್ಬೇಕಂತೇಳಿ. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಇನ್ ಎಕ್ಸೆಸ್ ಇನ್ ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳಿದೆ. ಎಕ್ಸೆಸ್ ಇನ್ ಕಾಸ್ಟ್ ಅಕೌಂಟಿಂಗ್ ಅಂತಂದ್ರೆ ಅದನ್ನ ಆಡ್ ಮಾಡ್ಕೊಳ್ಬೇಕು. ಸೊ ಆಡ್ ಮಾಡ್ಕೊಳ್ಳಿ. ಎಕ್ಸೆಸ್ ರುಪೀಸ್ 2,125 ಇದೆ. ನೆಕ್ಸ್ಟ್ ಐಟಮ್ ಎಕ್ಸೆಸ್ ಡೆಪ್ರಿಸಿಯೇಷನ್ ಅಂತ ಹೇಳಿದೆ. ಎಕ್ಸೆಸ್ ಡೆಪ್ರಿಸಿಯೇಷನ್ ಇಲ್ಲಿ ಸ್ವಲ್ಪ ಕೆಳಗೆ ಬರಬೇಕಾಗಿತ್ತು, ಅದ್ರ ಮೇಲೆ ಬಂದಿದೆ. ಅಮೌಂಟ್ ಫಿಗರ್ಸ್ ಕರೆಕ್ಟ್ ಇದೆ. ಸೊ 145 ಇಸ್ ದ ಎಕ್ಸೆಸ್ ಡೆಪ್ರಿಸಿಯೇಷನ್. ಇದನ್ನು ಸಹಿತ ಆಡ್ ಮಾಡಬೇಕು. 1,975 ಮೈನಸ್ 1,830 ಈಗಾಗಲೇ ಹೇಳಿದ್ದೆ ನಾನು. ಡೆಪ್ರಿಸಿಯೇಷನ್ ಎರಡು ಕೊಟ್ಟಿರ್ತಾರೆ, ಚಾರ್ಜ್ಡ್ ಇನ್ ಕಾಸ್ಟ್ ಅಕೌಂಟಿಂಗ್ ಅಂಡ್ ಚಾರ್ಜ್ಡ್ ಇನ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತ ಕೊಟ್ಟಿರ್ತಾರೆ. ಎರಡು ಡಿಫರೆನ್ಸ್ ಅನ್ನು ನೋಡಿಕೊಂಡು ಕಾಸ್ಟ್ ಅಕೌಂಟಿಂಗ್ ನಲ್ಲಿ ಹೆಚ್ಚಿಗೆ ಇದೆ, 1,145 ರೂಪಾಯಿ ಹೆಚ್ಚಿಗೆ ಇದೆ, ಅದರಿಂದ ಇದನ್ನ ಆಡ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇಂಟ್ರೆಸ್ಟ್ ರಿಶ್ಯೂಡ್ ಫೈನಾನ್ಷಿಯಲ್ ಇನ್ಕಮ್ ಇದೆ 225, ಅದನ್ನು ಆಡ್ ಮಾಡ್ಕೊಳ್ಬೇಕು. ದೆನ್ ಬ್ಯಾಂಕ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಇದನ್ನು ಆಡ್ ಮಾಡಬೇಕು 115 ರೂಪಾಯಿ. ದೆನ್ ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟೆಡ್, ಇದು ಪ್ಯೂರ್ಲಿ ಫೈನಾನ್ಷಿಯಲ್ ಚಾರ್ಜಸ್ 210 rupees. ಸೊ ಇವೆಲ್ಲ ಐಟಮ್ಸ್ ಅನ್ನು ಆಡ್ ಮಾಡ್ಕೊಳ್ಬೇಕು. ಈ 5 ಐಟಮ್ಸ್ ಅನ್ನು ಆಡ್ ಮಾಡ್ಕೊಳ್ಬೇಕು. ಇದಕ್ಕೆ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್ 33,380ಗೆ ಇವು 5 ಐಟಮ್ಸ್ ಅನ್ನು ಆಡ್ ಮಾಡ್ಕೊಳ್ಳಿ. ಆಡ್ ಮಾಡಿದ್ಮೇಲೆ ಟೋಟಲ್ ಅಮೌಂಟ್ ಎಷ್ಟು ಬರ್ತದೆ? 36,200 ಬರ್ತೈತಿ. ಈ 36,200 ನಲ್ಲಿ ಲೆಸ್ ಮಾಡೋ ಐಟಮ್ಸ್ ಈಗಾಗಲೇ ಹೇಳಿದ್ದೆ ನಾನು. ಫ್ಯಾಕ್ಟರಿ ಓವರ್ ಹೆಡ್ ಅಂಡರ್ ರಿಕವರ್ಡ್ ಇದೆ 2,850, ಅದನ್ನ ಲೆಸ್ ಮಾಡ್ಕೊಳ್ಳಿ. ದೆನ್ ಇನ್ಕಮ್ ಟ್ಯಾಕ್ಸ್ ಪ್ಯೂರ್ಲಿ ಫೈನಾನ್ಷಿಯಲ್ ಚಾರ್ಜಸ್ ಇದನ್ನು ಸಹಿತ ಲೆಸ್ ಮಾಡ್ಕೊಳ್ಳಿ 300 rupees. ದೆನ್ ಡೆಪ್ರಿಸಿಯೇಷನ್ ಆಫ್ ಸ್ಟಾಕ್ ಚಾರ್ಜ್ಡ್ ಇನ್ ಫೈನಾನ್ಷಿಯಲ್ ಬುಕ್ಸ್ ಅಂತ ಹೇಳಿದೆ, ಇದನ್ನು ಸಹಿತ ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ ಅಂತೇಳಿ ಇದನ್ನು ಲೆಸ್ ಮಾಡ್ಕೊಳ್ಳಿ 430. ದೆನ್ ಡಿವಿಡೆಂಟ್ ಅಪ್ರೋಪ್ರಿಯೇಟೆಡ್ ಅದನ್ನು ಸಹಿತ ಲೆಸ್ ಮಾಡ್ಕೊಳ್ಬೇಕು 600. ದೆನ್ ಲಾಸ್ ಡ್ಯೂ ಟು ಥೆಫ್ಟ್ ಇದೆಲ್ಲ ಪ್ಯೂರ್ಲಿ ಫೈನಾನ್ಷಿಯಲ್ ಲಾಸ್, ಇದು 130, ಇದನ್ನು ಸಹಿತ ಲೆಸ್ ಮಾಡ್ಕೊಳ್ಳಿ. ಹಾಗಾದ್ರೆ ಈ 5 ಐಟಮ್ಸ್ ಅನ್ನ ಲೆಸ್ ಮಾಡ್ಕೊಳ್ಬೇಕು. ಲೆಸ್ ಮಾಡ್ಕೊಳ್ಳೋದು ಐಟಮ್ ಅದು ಟೋಟಲ್ ಎಷ್ಟು ಬರ್ತೈತಿ ಅಂತಂದ್ರೆ 4,310 ಬರ್ತೈತಿ. ಸೊ 36,200 ನಲ್ಲಿ 4,310 rupees ಅನ್ನ ಲೆಸ್ ಮಾಡ್ಕೊಳ್ಳಿ. ಯು ವಿಲ್ ಗೆಟ್ ದ ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಬುಕ್ಸ್. ಸೊ ಎರಡು ಕೊಟ್ಟಿದ್ದಾರೆ ಈ ಪ್ರಾಬ್ಲಮ್ ನಲ್ಲಿ. ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಬುಕ್ಸ್ ಕೊಟ್ಟಿದ್ದಾರೆ, ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್ ಕೊಟ್ಟಿದ್ದಾರೆ. ಸೊ ನಾವು ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್ ತಗೊಂಡು ಬೇಸ್ ಅಂತ ತೆಗೆದುಕೊಂಡು ಕಂಡು ಹಿಡಿತಾ ಇದ್ದೇವೆ. ನಮ್ಗೆ ರಿಸಲ್ಟ್ ಬರ್ತಕ್ಕಂಥದ್ದು ಯಾವ್ದು ಅಂತಂದ್ರೆ ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಫೈನಾನ್ಷಿಯಲ್ ಬುಕ್ಸ್ ಇದೆ 31,890 ಇದೆ. ಸೊ ಯು ಕ್ಯಾನ್ ಚೆಕ್ ಇನ್ ದ ಪ್ರಾಬ್ಲಮ್ ನಲ್ಲಿ ಚೆಕ್ ಮಾಡ್ಕೊಳ್ಳಿ. ಪ್ರಾಬ್ಲಮ್ ನಲ್ಲಿ 31,890 ಇದೆ. ಸೊ ಹಾಗಾದ್ರೆ ನಾವು ಸರಿಯಾಗಿ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿದ್ದೇವೆ ಅಂತೇಳಿ. ಅಕಸ್ಮಾತ್ ಇಲ್ಲಿ ಡಿಫರೆನ್ಸ್ ಬಂತು ಅಂತಂದ್ರೆ ಎಲ್ಲೋ ತಪ್ಪು ಮಾಡಿದ್ದೇವೆ ಅಂತೇಳಿ ಅನ್ಕೊಳ್ಬೇಕು. ಸೊ ನಾವು ದ ಪ್ರಾಬ್ಲಮ್ ಈಸ್ ಕರೆಕ್ಟ್. ಸೊ ಇನ್ ದಿಸ್ ವೇ ದ ರೀಕನ್ಸಿಲೇಷನ್ statement is to be prepared when both cost accounting profit and financial accounting profit are given. Let us see one more problem. Second problem, prepare a reconciliation statement from the following. Net profit as per cost accounting 3 lakh, then works overhead in excess in cost accounting rupees 9,000, then office overhead under recovered in cost accounting 2,500, then income tax provided in financial account 90,000, then depreciation as per cost accounting 1,000, 10,000, depreciation as per financial accounting 17,500, loss on sale of asset in financial accounting 12,000, dividend issued but not included in cost accounting 6,000, then goodwill written off in financial books 13,500, stores adjustment credited in financial account 1,500, share transfer fee issued rupees 6,000, bank interest credited in financial account rupees 1,000, provision for doubtful debts rupees 30,000. So idu problem. ಈಗ ನೀವು ಹೇಳಿ ಈ ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್ 3 lakh rupees ತಗೊಂತೀವಿ. ಹಾಗಾದ್ರೆ ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟಿಂಗ್ ಕೊಟ್ಟಿಲ್ಲ. ಹಿಂದಿನ ಪ್ರಾಬ್ಲಮ್ ನಲ್ಲಿ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟಿಂಗ್ ಕೊಟ್ಟಿದ್ರು. ನಾವು ಪ್ರಾಬ್ಲಮ್ ಮಾಡಿದಾಗ ನಮ್ಗೆ ಫಿಗರ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟಿಂಗ್ ಪ್ರಾಬ್ಲಮ್ ಆಗಿ ಏನ್ ಕೊಟ್ಟಿದ್ರು ಅದೇ ಬರ್ತಾ ಇತ್ತು. ನಮ್ ಸರಿ ಇದೆ ಅಂತ ಅನ್ಕೊಂಡಿದ್ವಿ. ಇಲ್ಲಿ ನಿಮ್ಗೆ ಕ್ರಾಸ್ ವೆರಿಫಿಕೇಶನ್ ಮಾಡ್ಲಿಕ್ಕೆ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟಿಂಗ್ ಕೊಟ್ಟಿಲ್ಲ. ಆದ್ರೆ ಆಸ್ ಪರ್ ರೂಲ್ಸ್ ವಿ ಹ್ಯಾವ್ ಟು ಪ್ರಿಪೇರ್ ದ ಸ್ಟೇಟ್ಮೆಂಟ್, ದೆನ್ ದ ರಿಸಲ್ಟಿಂಗ್ ಫಿಗರ್ ಇಟ್ ಸೆಲ್ಫ್ ಇಸ್ ದ ಪ್ರಾಫಿಟ್ ಆಸ್ ಪರ್
ಫೈನಾನ್ಸಿಯಲ್ ಅಕೌಂಟಿಂಗ್. ಹಾಗಾದ್ರೆ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್ 3 lakh ತಗೊಂತೀವಿ. ಸೊ ಈಗ ಏನ್ ಮಾಡ್ಬೇಕು ಅಂದ್ರೆ ವರ್ಕ್ಸ್ ಓವರ್ ಹೆಡ್ ರಿಕವರ್ಡ್ ಇನ್ ಎಕ್ಸೆಸ್ ಅಂತ ಹೇಳಿದೆ. ಕಾಸ್ಟ್ ಅಕೌಂಟಿಂಗ್ ನಲ್ಲಿ ಹೆಚ್ಚಿಗೆ ತೋರಿಸಿದ್ದಾರೆ. ಕಾಸ್ಟ್ ಅಕೌಂಟಿಂಗ್ ನಲ್ಲಿ ಹೆಚ್ಚಿಗೆ ತೋರಿಸಿದ್ರೆ ಆಡ್ ಮಾಡಬೇಕು ಲೆಸ್ ಮಾಡಬೇಕು, ನೀವೇ ಹೇಳಿ. ಈಗಾಗಲೇ 2 ಪ್ರಾಬ್ಲಮ್ ಹೇಳಿದ್ದೀನಿ ಮತ್ತೆ 5 ಮಾರ್ಕ್ಸಿನ ಪ್ರಾಬ್ಲಮ್ ನಾಗ ಇದನ್ನ ಡಿಸ್ಕಷನ್ ಮಾಡಿದ್ದೇವೆ. ಪ್ರೊಫಾರ್ಮಾ ಕೊಟ್ಟಿದ್ದೀನಿ, ನೀವು ಪ್ರೊಫಾರ್ಮಾ ನೋಡಿ. ಓವರ್ ಹೆಡ್ ರಿಕವರ್ಡ್ ಇನ್ ಎಕ್ಸೆಸ್ ಇತ್ತಪ್ಪ ಅಂತಂದ್ರೆ ಕಾಸ್ಟ್ ಅಕೌಂಟಿಂಗ್ ನಲ್ಲಿ ಹೆಚ್ಚಿಗೆ ತೋರಿಸಿದ್ದಾರೆ ಅಂತಂದ್ರೆ ಆಡ್ ಮಾಡ್ಕೊಳ್ಬೇಕಂತ ಹೇಳಿದ್ದೀನಿ. ಸೊ 9,000 ಅನ್ನು ಆಡ್ ಮಾಡ್ಕೊಳ್ಬೇಕು. ದೆನ್ ಆಫೀಸ್ ಓವರ್ ಹೆಡ್ ಅಂಡರ್ ರೆಕಾರ್ಡ್, ಇದು ಅಪೋಸಿಟ್. ಎಕ್ಸೆಸ್ ರಿಕವರ್ಡ್ ಎಕ್ಸೆಸ್ ಅಂತ ಹೇಳಿದಲ್ಲ, ಅದರ ಅಪೋಸಿಟ್ ರಿಕವರ್ಡ್ ಅಂಡರ್ ರಿಕವರ್ಡ್ ಅಂತ ಹೇಳಿದೆ. ಸೊ ಎಕ್ಸೆಸ್ ರಿಕವರಿ ಆಡ್ ಮಾಡ್ತೇವೆ ಅಂತಂದ್ರೆ ಅಂಡರ್ ರಿಕವರಿಯನ್ನು ಏನ್ ಮಾಡ್ಕೊಳ್ಬೇಕು, ಲೆಸ್ ಮಾಡ್ಕೊಳ್ಬೇಕು. 2,500 ಅನ್ನು ಲೆಸ್ ಮಾಡ್ಕೊಳ್ಬೇಕು. ದೆನ್ ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್, ಹಿಂದಿನ ಪ್ರಾಬ್ಲಮ್ ನಾಗೂ ಬಂದಿದೆ. ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಪ್ಯೂರ್ಲಿ ಫೈನಾನ್ಸಿಯಲ್ ಚಾರ್ಜಸ್ ಆಗತ್ತೆ. ಸೊ ಅದನ್ನ ಏನ್ ಮಾಡ್ಕೊಳ್ಬೇಕಂದ್ರೆ ನಾವು ಲೆಸ್ ಮಾಡ್ಕೊಳ್ಬೇಕು, 90,000 ಲೆಸ್ ಮಾಡ್ಕೊಳ್ಬೇಕು. ದೆನ್ ಡೆಪ್ರಿಸಿಯೇಷನ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್ 10,000 ಇದೆ. ಡೆಪ್ರಿಸಿಯೇಷನ್ ಆಸ್ ಪರ್ ಫೈನಾನ್ಸಿಯಲ್ ಅಕೌಂಟಿಂಗ್ 17,500 ಇದೆ. ನಾನು ಈಗಾಗಲೇ ಹೇಳಿದ್ದೇನೆ ಡೆಪ್ರಿಸಿಯೇಷನ್ 2 ಐಟಮ್ ಕೊಟ್ಟಿರ್ತಾರೆ ಅಂತೇಳಿ. 2 ಐಟಮ್ ಕೊಟ್ಟರೆ ಎರಡನ್ನು ಕಂಪೇರ್ ಮಾಡ್ಕೊಳ್ಬೇಕು. ಕಾಸ್ಟ್ ಅಕೌಂಟಿಂಗ್ ನಲ್ಲಿ ಕಡಿಮೆ ತೋರಿಸಿದಾರೋ ಅಥವಾ ಫೈನಾನ್ಸಿಯಲ್ ಅಕೌಂಟಿಂಗ್ ನಲ್ಲಿ ಹೆಚ್ಚಿಗೆ ತೋರಿಸಿದಾರೋ ನೋಡಬೇಕು, ಎರಡು ಒಂದೇ. ಸೊ ಕಾಸ್ಟ್ ಅಕೌಂಟಿಂಗ್ ನಲ್ಲಿ 10,000 ಇದೆ, ಅದೇ ಫೈನಾನ್ಸಿಯಲ್ ಅಕೌಂಟಿಂಗ್ ನಲ್ಲಿ 17,500 ಇದೆ. ಹಾಗಾದ್ರೆ ಕಾಸ್ಟ್ ಅಕೌಂಟಿಂಗ್ ನಲ್ಲಿ 7,500 ರೂಪಾಯಿ ಕಡಿಮೆ ತೋರಿಸಿದ್ದಾರೆ. ಹಿಂದಿನ ಪ್ರಾಬ್ಲಮ್ ನಲ್ಲಿ ಹೆಚ್ಚಿಗೆ ತೋರಿಸಿದ್ರು. ಹೆಚ್ಚಿಗೆ ತೋರಿಸಿದ್ರೆ ಡೆಪ್ರಿಸಿಯೇಷನ್ ನಾವು ಆಡ್ ಮಾಡಿದ್ವಿ. ಬಟ್ ಇಲ್ಲಿ ಕಡಿಮೆ ತೋರಿಸಿದ್ದಾರೆ ಅಂತಂದ್ರೆ ಕಡಿಮೆ ತೋರಿಸಿದ್ರೆ ಇದನ್ನೇನ್ ಮಾಡ್ಕೊಳ್ಬೇಕಂದ್ರೆ ಲೆಸ್ ಮಾಡ್ಕೊಳ್ಬೇಕು. ಸೊ ಡಿಫರೆನ್ಸ್ ಅಮೌಂಟ್ 7,500 ಆಗುತ್ತೆ. 17,500 ಮೈನಸ್ 10,000, 7,500 ಡೆಪ್ರಿಸಿಯೇಷನ್ ಕಡಿಮೆ ತೋರಿಸಿದ್ದಾರೆ. ಸೊ ಡೆಪ್ರಿಸಿಯೇಷನ್ ಕಾಸ್ಟ್ ಅಕೌಂಟಿಂಗ್ ನಲ್ಲಿ ಕಡಿಮೆ ತೋರಿಸಿರೋದ್ರಿಂದ ಪ್ರಾಫಿಟ್ ಹೆಚ್ಚಿಗೆ ಆಗಿರ್ತೈತಿ. ಅದನ್ನ ಸರಿಪಡಿಸ್ಬೇಕಂದ್ರೆ ಈಗ ನಾವು ಲೆಸ್ ಮಾಡ್ಕೊಳ್ಬೇಕು. 7,500 ರೂಪೀಸ್ ಲೆಸ್ ಮಾಡಬೇಕು. ಹಿಂದಿನ ಪ್ರಾಬ್ಲಮ್ ನಲ್ಲಿ ಹೆಚ್ಚಿಗೆ ತೋರಿಸಿದ್ದನ್ನು ಆಡ್ ಮಾಡಿದ್ದೇವೆ. ಈ ಪ್ರಾಬ್ಲಮ್ ನಲ್ಲಿ ಕಡಿಮೆ ತೋರಿಸಿದ್ದಾರೆ ಕಾಸ್ಟ್ ಅಕೌಂಟಿಂಗ್ ನಲ್ಲಿ 7,500 ಅನ್ನ ಲೆಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಲಾಸ್ ಆನ್ ಸೇಲ್ ಆಫ್ ಅಸೆಟ್ ಇನ್ ದ ಫೈನಾನ್ಸಿಯಲ್ ಅಕೌಂಟಿಂಗ್ ಅಂತ ಹೇಳಿದೆ. ಇದು ಸಹಿತ ಫೈನಾನ್ಸಿಯಲ್ ಎಕ್ಸ್ಪೆನ್ಸಸ್, ಇದನ್ನು ಸಹಿತ ನಾವೇನ್ ಮಾಡ್ಕೊಳ್ಬೇಕಂದ್ರೆ ಲೆಸ್ ಮಾಡ್ಕೊಳ್ಬೇಕು 12,000 ಅನ್ನ. ನೆಕ್ಸ್ಟ್ ಡಿವಿಡೆಂಟ್ ರಿಶ್ಯೂಡ್ ಬಟ್ ನಾಟ್ ಇನ್ಕ್ಲೂಡೆಡ್ ಇನ್ ಕಾಸ್ಟ್ ಅಕೌಂಟಿಂಗ್ ಅಂತಿದೆ. ಇದು ಫೈನಾನ್ಸಿಯಲ್ ಇನ್ಕಮ್ ಆಗುತ್ತೆ. ಫೈನಾನ್ಸಿಯಲ್ ಇನ್ಕಮ್ ಅನ್ನ ಆಡ್ ಮಾಡ್ಕೊಳ್ಬೇಕು, 6,000 ಆಡ್ ಮಾಡಿ. ದೆನ್ ಗುಡ್ ವಿಲ್ ರಿಟರ್ನ್ ಆಫ್ ಇನ್ ಫೈನಾನ್ಸಿಯಲ್ ಬುಕ್ಸ್ ಅಂತ ಹೇಳಿದೆ. ಇದು ಪ್ಯೂರ್ಲಿ ಫೈನಾನ್ಸಿಯಲ್ ಚಾರ್ಜಸ್ ಆಗುತ್ತೆ. 13,500 ಅನ್ನ ಲೆಸ್ ಮಾಡ್ಕೊಳ್ಬೇಕು. ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟೆಡ್ ಇನ್ ಫೈನಾನ್ಸಿಯಲ್ ಬುಕ್, ಹಿಂದಿನ ಪ್ರಾಬ್ಲಮ್ ನಾಗೂ ಬಂದಿತ್ತು, ಇಲ್ಲೂ ಬಂದಿದೆ. ಇದನ್ನ ಆಡ್ ಮಾಡಬೇಕು ಫೈನಾನ್ಸಿಯಲ್ ಇನ್ಕಮ್ ಅಂತ ಹೇಳಿ. ನೆಕ್ಸ್ಟ್ ಶೇರ್ ಟ್ರಾನ್ಸ್ಫರ್ ಫೀ ರಿಶ್ಯೂಡ್, ಇದು ಹೊಸ ಐಟಮ್ ಇದೆ. ಶೇರ್ ಟ್ರಾನ್ಸ್ಫರ್ ಫೀ ರಿಶ್ಯೂಡ್ ಪ್ರೊಫಾರ್ಮದಲ್ಲಿ ತೋರಿಸಿದ್ದೇನೆ, ಹೇಳಿದ್ದೇನೆ. ಇದನ್ನು ಸಹಿತ ನಾವು ಆಡ್ ಮಾಡಬೇಕು ಫೈನಾನ್ಸಿಯಲ್ ಇನ್ಕಮ್ ಅಂತ ಹೇಳಿ. ದೆನ್ ಬ್ಯಾಂಕ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಇನ್ ಫೈನಾನ್ಸಿಯಲ್ ಅಕೌಂಟಿಂಗ್, ದಿಸ್ ಇಸ್ ಆಲ್ಸೋ ಫೈನಾನ್ಸಿಯಲ್ ಇನ್ಕಮ್. ಸೊ ಇಟ್ ಇಸ್ ಟು ಬಿ ಆಡೆಡ್, 1,000 ಅನ್ನು ಆಡ್ ಮಾಡಿ. ದೆನ್ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಇದೆ. ಎನಿ ಪ್ರೊವಿಷನ್ ಎನಿ ರಿಸರ್ವ್ ಆರ್ ಟು ಬಿ ಡಿಡಕ್ಟೆಡ್ ಅಂತ ಹೇಳಿ ಪ್ರೊಫಾರ್ಮದಲ್ಲಿ ಹೇಳಿದ್ದೇನೆ. ಸೊ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಆಗಲಿ, ಪ್ರೊವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಆಗಲಿ, ಪ್ರೊವಿಷನ್ ಫಾರ್ ಡೆಪ್ರಿಸಿಯೇಷನ್ ಆಗಲಿ, ಯಾವುದೇ ಪ್ರೊವಿಷನ್ ಅಂತ ಹೇಳಿ ಬಂತಂದ್ರೆ ಅಥವಾ ರಿಸರ್ವ್ ಅಂತ ಹೇಳಿ ಬಂತಂದ್ರೆ ಅದನ್ನ ಲೆಸ್ ಮಾಡ್ಕೊಳ್ಬೇಕು ಅನ್ನೋದನ್ನ ಈಗಾಗಲೇ ನಾ ಥಿಯರಿ ಹೇಳುವಾಗ ಹೇಳಿದ್ದೇನೆ. ಅದ್ರ ಪ್ರಕಾರ ಈ 30,000 ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅನ್ನು ಸಹಿತ ಲೆಸ್ ಮಾಡ್ಕೊಳ್ಬೇಕು. ಅದನ್ನೇ ಇಲ್ಲಿ ನಾನು ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಿದ್ದೇನೆ. ಸೊ ಪ್ರಾಫಿಟ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅಂತ ಹೇಳಿ ಬರೀರಿ, ಪರ್ಟಿಕ್ಯುಲರ್, ದೆನ್ ಇನ್ನರ್ ಕಾಲಮ್ ಅಂಡ್ ಔಟರ್ ಕಾಲಮ್. ದೆನ್ ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್ 3 lakh ಇದೆ. ಇದಕ್ಕೆ ಆಡ್ ಮಾಡತಕ್ಕಂಥ ಐಟಮ್ ಈಗಾಗಲೇ ಹೇಳಿದ್ದೇನೆ. ವರ್ಕ್ಸ್ ಓವರ್ ಹೆಡ್ ಎಕ್ಸೆಸ್ ರಿಕವರ್ಡ್ ಇನ್ ಕಾಸ್ಟ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟಿಂಗ್ ನಲ್ಲಿ ವರ್ಕ್ಸ್ ಓವರ್ ಹೆಡ್ ಹೆಚ್ಚಿಗೆ ಇದೆ, ಆಡ್ ಮಾಡ್ಬೇಕು, 9,000 ಅನ್ನು ಆಡ್ ಮಾಡಿ. ದೆನ್ ಡಿವಿಡೆಂಟ್ ರಿಶ್ಯೂಡ್ ಬಟ್ ನಾಟ್ ಇನ್ಕ್ಲೂಡೆಡ್ ಇನ್ ಕಾಸ್ಟ್ ಅಕೌಂಟಿಂಗ್ ಅಂತಿದೆ. ಡಿವಿಡೆಂಟ್ ರಿಶ್ಯೂಡ್ ಅಂತಂದ್ರೆ ಸಾಕು, ಫೈನಾನ್ಸಿಯಲ್ ಇನ್ಕಮ್ ಮುಂದದ್ದೇನು ಓದಕ ಹೋಗ್ಬೇಡ್ರಿ. ಸೊ ಡಿವಿಡೆಂಟ್ ರಿಶ್ಯೂಡ್ ಇಸ್ ಎ ಫೈನಾನ್ಸಿಯಲ್ ಇನ್ಕಮ್, 6,000 ಆಡ್ ಮಾಡಿ. ದೆನ್ ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟೆಡ್ ಇನ್ ಫೈನಾನ್ಸಿಯಲ್ ಬುಕ್ಸ್, ಇದು ಸಹಿತ ಫೈನಾನ್ಸಿಯಲ್ ಇನ್ಕಮ್ 1,500 ಅನ್ನು ಆಡ್ ಮಾಡ್ಕೊಳ್ಬೇಕು. ದೆನ್ ಶೇರ್ ಟ್ರಾನ್ಸ್ಫರ್ ಫೀ ಫೈನಾನ್ಸಿಯಲ್ ಇನ್ಕಮ್ ಆಡ್ ಮಾಡಿ 6,000 ಅನ್ನ. ದೆನ್ ಬ್ಯಾಂಕ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಇನ್ ಫೈನಾನ್ಸಿಯಲ್ ಬುಕ್ ಆಲ್ಸೋ ಫೈನಾನ್ಸಿಯಲ್ ಇನ್ಕಮ್ 1,000 is to be added. So 3 lakh ಗೆ 9,000, 6,000, 1,500, 6,000 and 1,000 ಅನ್ನು ಆಡ್ ಮಾಡಿದ್ರೆ you will get 3,23,500 ಬರುತ್ತೆ. 3,23,500 ನಲ್ಲಿ ಲೆಸ್ ಮಾಡೋ ಐಟಮ್ಸ್ ಮೊದಲೇದ್ದು ಆಫೀಸ್ ಓವರ್ ಹೆಡ್ ಅಂಡರ್ ರಿಕವರ್, ಯಾವುದೇ ಅಂಡರ್ ರಿಕವರಿ ಇರಲಿ ಅದನ್ನ ಲೆಸ್ ಮಾಡ್ಕೊಳ್ಬೇಕು 2,500. ದೆನ್ ಇನ್ಕಮ್ ಟ್ಯಾಕ್ಸ್ 90,000 ಅನ್ನ ಲೆಸ್ ಮಾಡಿ. ದೆನ್ ಅಂಡರ್ ಚಾರ್ಜಿಂಗ್ ಆಫ್ ಡೆಪ್ರಿಸಿಯೇಷನ್ ಇನ್ ಕಾಸ್ಟ್ ಅಕೌಂಟಿಂಗ್
ಹಿಂದ್ಲು ಪ್ರಾಬ್ಲಮ್ ನಲ್ಲಿ ಓವರ್ ಚಾರ್ಜಿಂಗ್ ಆಫ್ ಕಾಸ್ಟ್ ಅಕೌಂಟ್ ಡೆಪ್ರಿಸಿಯೇಷನ್ ಇನ್ ಕಾಸ್ಟ್ ಅಕೌಂಟಿಂಗ್ ಆಡ್ ಮಾಡಿದ್ವಿ. ಇಲ್ಲಿ ಅಂಡರ್ ಚಾರ್ಜಿಂಗ್ ಇದೆ 7500 ಅನ್ನ ಲೆಸ್ ಮಾಡಿ. ದೆನ್ ಲಾಸ್ ಆನ್ ಸೇಲ್ ಆಫ್ ಅಸೆಟ್ 12,000 ಇದು ಫೈನಾನ್ಸಿಯಲ್ ಎಕ್ಸ್ಪೆನ್ಸ್, ಇದನ್ನು ಸಹಿತ ಲೆಸ್ ಮಾಡ್ಕೊಳ್ಳಿ 12,000. ದೆನ್ ಗುಡ್ ವಿಲ್ ರಿಟರ್ನ್ ಆಫ್ ಲೆಸ್ ಮಾಡ್ಕೊಳ್ಬೇಕು 13,500. ದೆನ್ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ 30,000. ಹಾಗಾದ್ರೆ ಇವೆಲ್ಲ 6 ಐಟಮ್ಸ್ 2,500, 90,000, 7,500, 12,000 and 13,500 and 30,000 ಟೋಟಲ್ 1,55,500 ಲೆಸ್ ಮಾಡಬೇಕು 3,23,500 ನಲ್ಲಿ. ಸೊ 3,23,500 ನಲ್ಲಿ 1,55,500 ಅನ್ನು ಲೆಸ್ ಮಾಡಿ. ಯು ವಿಲ್ ಗೆಟ್ ದ 1,68,000. ದಿಸ್ 1,68,000 ಇಸ್ ದ ಪ್ರಾಫಿಟ್ ಆಸ್ ಪರ್ ಫೈನಾನ್ಸಿಯಲ್ ಬುಕ್. ಸೊ ಈಗ ಹಿಂದ್ಲು ಪ್ರಾಬ್ಲಮ್ನಾಗ ಈ ಪ್ರಾಫಿಟ್ ಆಸ್ ಪರ್ ಫೈನಾನ್ಸಿಯಲ್ ಬುಕ್ಸ್ ಅನ್ನು ಕೊಟ್ಟಿದ್ರು, ನಮ್ಗೆ ಅಷ್ಟೇ ಬಂದಿತ್ತು, ಸರಿ ಇದೆ ಅಂತ ಅನ್ಕೊಂಡಿದ್ವಿ. ಈಗ ನೀವು ಕೌಂಟರ್ ಚೆಕ್ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಇಲ್ಲ, ಬಟ್ ರೂಲ್ಸ್ ಅನ್ನು ನಾವು ಫಾಲೋ ಮಾಡಿದ್ದೇವೆ. ಅದ್ರ ಪ್ರಕಾರ 1,68,000 ಬರುತ್ತೆ. ಸೊ ಪ್ರಾಫಿಟ್ ಆಸ್ ಪರ್ ಫೈನಾನ್ಸಿಯಲ್ ಬುಕ್ಸ್, ಇಲ್ಲೇ ಒಂದೇ ಪ್ರಾಫಿಟ್ ಕೊಟ್ಟಿರ್ತಾರೆ, ಇನ್ನೊಂದು ಬುಕ್ ಇನ್ ಪ್ರಾಫಿಟ್ ಕೊಟ್ಟಿಲ್ಲ ಅಂತಂದ್ರೆ ಈ ರೀತಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೊಳ್ಬೇಕು. ಅಂಡ್ ಲೆಟ್ ಅಸ್ ಸಿ ಒನ್ ಮೋರ್ ಪ್ರಾಬ್ಲಮ್ ಬೇಸ್ಡ್ ಆನ್ ಲಾಸ್. ಇಲ್ಲಿವರೆಗೂ 2 ಪ್ರಾಬ್ಲಮ್ ಅನ್ನ ನಾವು ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್ ಕೊಟ್ಟಿರೋದು ಮತ್ತು ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಸಿಯಲ್ ಅಕೌಂಟ್ ಕೊಟ್ಟಿರೋದನ್ನ ನೋಡಿದ್ದೇವೆ. ಬಟ್ ಈ ಪ್ರಾಬ್ಲಮ್ ನಲ್ಲಿ ನೆಟ್ ಪ್ರಾಫಿಟ್ ಕೊಟ್ಟಿಲ್ಲ, ನೆಟ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್, ನೆಟ್ ಲಾಸ್ ಆಸ್ ಪರ್ ಫೈನಾನ್ಸಿಯಲ್ ಅಕೌಂಟಿಂಗ್ ಕೊಟ್ಟಿದ್ದನ್ನ ನೋಡ್ಕೊಳ್ಬೇಕು. ಸೊ ನೆಟ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್ rupees 3,44,800 ಇದೆ. ದೆನ್ ನೆಟ್ ಲಾಸ್ ಆಸ್ ಪರ್ ಫೈನಾನ್ಸಿಯಲ್ ಅಕೌಂಟಿಂಗ್ 4,32,090 ಇದೆ. ದೆನ್ ವರ್ಕ್ಸ್ ಓವರ್ ಹೆಡ್ ಅಂಡರ್ ರಿಕವರ್ಡ್ ಇನ್ ಕಾಸ್ಟ್ ಅಕೌಂಟಿಂಗ್ 6,240 ಇದೆ. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ರಿಕವರ್ಡ್ ಇನ್ ಎಕ್ಸೆಸ್ 3,400 ಇದೆ. ದೆನ್ ಡೆಪ್ರಿಸಿಯೇಷನ್ ಓವರ್ ಚಾರ್ಜ್ಡ್ ಇನ್ ಕಾಸ್ಟ್ ಅಕೌಂಟಿಂಗ್ ಇದೆ. ಇಲ್ಲಿವರೆಗೂ ಡೆಪ್ರಿಸಿಯೇಷನ್ 2 ಐಟಮ್ ಕೊಟ್ಟಿರ್ತಿದ್ರು ಹಿಂದ್ಲು ಪ್ರಾಬ್ಲಮ್ನಾಗ, 10,000 ಅಂಡ್ 17,500 ಕೊಟ್ಟಿದ್ರು. 2 ಕಂಪೇರ್ ಮಾಡಿದ್ವಿ, ಬಟ್ ಇಲ್ಲೇ ಕಂಪೇರ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದಾರೆ. ಓವರ್ ಚಾರ್ಜಿಂಗ್ ಆಫ್ ಡೆಪ್ರಿಸಿಯೇಷನ್ ಇನ್ ಕಾಸ್ಟ್ ಅಕೌಂಟಿಂಗ್ ಡೈರೆಕ್ಟ್ ಆಗಿ 2,600 ಅನ್ನ ತೆಗೆದುಕೊಳ್ಬೇಕು. ದೆನ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಫೈನಾನ್ಸಿಯಲ್ ಇನ್ಕಮ್ ಇದು 17,500. ದೆನ್ ಗುಡ್ ವಿಲ್ ರಿಟರ್ನ್ ಆಫ್ ಇನ್ ಫೈನಾನ್ಸಿಯಲ್ ಬುಕ್ಸ್ 11,400 ಇದೆ. ಇನ್ಕಮ್ ಟ್ಯಾಕ್ಸ್ ಪೇಡ್ 80,600 ಇದೆ. ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟೆಡ್ ಇನ್ ಫೈನಾನ್ಸಿಯಲ್ ಬುಕ್ಸ್ 950 ಇದೆ. ಡೆಪ್ರಿಸಿಯೇಷನ್ ಆಫ್ ಸ್ಟಾಕ್ ಚಾರ್ಜ್ಡ್ ಇನ್ ಫೈನಾನ್ಸಿಯಲ್ ಅಕೌಂಟಿಂಗ್ 13,500 ಇದೆ. ಸೊ ಈಗ ನಾವೇನು ಹಿಂದ್ಲು ಪ್ರಿಪೇರ್ ಏನ್ ಮಾಡಿದ್ವಿ, ಹಿಂದ್ಲು ಫಾರ್ಮೆಟ್ ಏನಿದೆಯಲ್ಲ ಅದೇ ಫಾರ್ಮೆಟ್ ನಲ್ಲಿ ಪ್ರಿಪೇರ್ ಮಾಡಬೇಕು. ನಾನು ಪ್ರೋಫಾರ್ಮಾ ಬರ್ಸುವಾಗ ಹೇಳಿದ್ದೇನೆ, ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್ ಆರ್ ಲಾಸ್ ಆಸ್ ಪರ್ ಫೈನಾನ್ಸಿಯಲ್ ಅಕೌಂಟಿಂಗ್ ಈಗ ಒಂದೇ ಫಾರ್ಮೆಟ್ ಅಂತೇಳಿ. ನೀವು ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್ ತಗೊಂಡು ಏನ್ ಆಡ್ ಮಾಡ್ತಿದ್ರು ಅವೇ ಐಟಮ್ಸ್ ಅನ್ನ ಲಾಸ್ ಆಸ್ ಪರ್ ಫೈನಾನ್ಸಿಯಲ್ ಅಕೌಂಟ್ ತಗೊಂಡ್ರೆ ಆಡ್ ಮಾಡ್ಕೊಳ್ಬೇಕು. ಲೆಸ್ ಮಾಡೋ ಐಟಮ್ಸ್ ಸೇಮ್ ಇದಾವು. ಸೊ ಹಾಗಾದ್ರೆ ನಾವೇನ್ ಮಾಡ್ಕೋಬೇಕಂದ್ರೆ ಈಗ ಪ್ರಾಬ್ಲಮ್ ನಲ್ಲಿ ನೆಟ್ ಲಾಸ್ ಆಸ್ ಪರ್ ಫೈನಾನ್ಸಿಯಲ್ ಅಕೌಂಟಿಂಗ್ ತಗೊಳ್ಬೇಕು. ನೆಟ್ ಲಾಸ್ ಆಸ್ ಪರ್ ಫೈನಾನ್ಸಿಯಲ್ ಅಕೌಂಟಿಂಗ್ rupees 4,32,090 ಇದೆ. ಹಿಂದ್ಲು ಪ್ರಾಬ್ಲಮ್ ನಾಗ ಏನ್ ಆಡ್ ಮಾಡ್ತಿದ್ವೋ ಅವೇ ಐಟಮ್ಸ್ ಅನ್ನ ಇಲ್ಲಿ ಆಡ್ ಮಾಡಬೇಕು. ಸೊ ಫಾರ್ಮೆಟ್ ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್ ಆರ್ ನೆಟ್ ಲಾಸ್ ಆಸ್ ಪರ್ ಫೈನಾನ್ಸಿಯಲ್ ಅಕೌಂಟಿಂಗ್ ಗೆ ಎರಡಕ್ಕೂ ಸೇರಿಸಿ ಒಂದೇ ಫಾರ್ಮೆಟ್ ಇದೆ. ಸೊ ನೆಟ್ ಲಾಸ್ ಆಸ್ ಪರ್ ಫೈನಾನ್ಸಿಯಲ್ ಅಕೌಂಟಿಂಗ್ ತಗೊಂಡಿದ್ದೇವೆ. ಆಡ್ ಮಾಡೋ ಐಟಮ್ಸ್ ಏನಿದಲ್ಲ ಅವನ್ನೇ ಆಡ್ ಮಾಡ್ಕೊಳ್ಬೇಕು. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಓವರ್ ರಿಕವರಿ ಇನ್ ಕಾಸ್ಟ್ ಅಕೌಂಟಿಂಗ್ ಆಡ್ ಮಾಡ್ತಿದ್ವಿ, ಅದನ್ನ ಇಲ್ಲಿ ಸಹಿತ ಏನ್ ಮಾಡ್ಕೊಳ್ಬೇಕು, ಆಡ್ ಮಾಡಬೇಕು. ಡಿಫರೆನ್ಸ್ ನೋಡಿ, ಇಲ್ಲಿ ಪ್ರಾಫಿಟ್ ಬದಲಿ ನಾವೇನ್ ತಗೊಂಡಿದ್ದೇವೆ, ನೆಟ್ ಲಾಸ್ ಆಸ್ ಪರ್ ಫೈನಾನ್ಸಿಯಲ್ ಅಕೌಂಟಿಂಗ್ ತಗೊಂಡಿದ್ದೇವೆ. ಸೊ ನೆಟ್ ಲಾಸ್ ಆಸ್ ಪರ್ ಫೈನಾನ್ಸಿಯಲ್ ಅಕೌಂಟಿಂಗ್ ತೆಗೆದುಕೊಂಡ್ರೆ ಹಿಂದೆ ಏನ್ ಆಡ್ ಮಾಡ್ತಿದ್ವಲ್ಲ ಅದೇ ರೀತಿ ಆಡ್ ಮಾಡ್ಕೊಂತ ಹೋಗ್ಬೇಕು. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಓವರ್ ರಿಕವರಿ ಇನ್ ಕಾಸ್ಟ್ ಅಕೌಂಟಿಂಗ್ 3,400 ಅನ್ನು ಆಡ್ ಮಾಡಿ. ದೆನ್ ಡೆಪ್ರಿಸಿಯೇಷನ್ ಚಾರ್ಜ್ಡ್ ಓನ್ಲಿ ಇನ್ ಕಾಸ್ಟ್ ಅಕೌಂಟಿಂಗ್, ದಟ್ ಈಸ್ ಎಕ್ಸೆಸ್ ಡೆಪ್ರಿಸಿಯೇಷನ್ ಚಾರ್ಜ್ಡ್ ಇನ್ ಕಾಸ್ಟ್ ಅಕೌಂಟಿಂಗ್ ಕೊಟ್ಟಿದ್ದಾರೆ 2,600 ತೆಗೆದುಕೊಳ್ಳಿ, ಆಡ್ ಮಾಡ್ಕೊಳ್ಳಿ. ದೆನ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಫೈನಾನ್ಸಿಯಲ್ ಇನ್ಕಮ್ ಇದನ್ನು ಸಹಿತ ಆಡ್ ಮಾಡಬೇಕು 17,500. ದೆನ್ ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟೆಡ್ ಇದೆ ಫೈನಾನ್ಸಿಯಲ್ ಇನ್ಕಮ್ ಆಡ್ ಮಾಡ್ಕೊಳ್ಳಿ. ಸೊ 4,32,090 ಗೆ 3,400, 2,600, 17,500 ಅಂಡ್ 950 ಇವನ್ನೆಲ್ಲ ಆಡ್ ಮಾಡ್ಕೊಳ್ಳಿ. ದೆನ್ ಯು ವಿಲ್ ಗೆಟ್ 4,56,540 ಬರುತ್ತೆ. ಇದರಲ್ಲಿ ಲೆಸ್ ಮಾಡೋ ಐಟಮ್ಸ್ ಯಾವ ಅಂತಂದ್ರೆ ವರ್ಕ್ಸ್ ಓವರ್ ಹೆಡ್ ಅಂಡರ್ ರಿಕವರ್ಡ್ ಹಿಂದೂ ಆಡ್ ಮಾಡ್ತಿದ್ವಿ, ಇಲ್ಲಿ ಲೆಸ್ ಮಾಡ್ತಿದ್ವಿ, ಇಲ್ಲೂ ಸಹಿತ ಅದೇ ಪ್ರಕಾರ ಲೆಸ್ ಮಾಡ್ಕೊಳ್ಳಿ 6,240. ದೆನ್ ಗುಡ್ ವಿಲ್ ರಿಟರ್ನ್ ಆಫ್ 11,400 is a financial expense, it is also to be deducted. Then income tax is a purely financial, then 80,600 ಇದನ್ನು ಲೆಸ್ ಮಾಡ್ಕೊಳ್ಳಿ.
Next, depreciation of stock charged in financial depreciation of stock charged in financial books. ಫೈನಾನ್ಸಿಯಲ್ ಎಕ್ಸ್ಪೆನ್ಸಸ್ ಇದನ್ನು ಸಹಿತ ಲೆಸ್ ಮಾಡ್ಕೊಳ್ಳಿ 13,500. ಹಾಗಾದ್ರೆ ಲೆಸ್ ಮಾಡೋದು 6,240, 11,400 ಅಂಡ್ 80,600, 13,500 ಇವು ನಾಲ್ಕನ್ನು ಟೋಟಲ್ ಮಾಡಿದ್ರೆ 1,11,740 ಬರುತ್ತೆ. 1,11,740 ಅನ್ನ ಲೆಸ್ ಮಾಡ್ಕೊಳ್ಳಿ. ಸೊ ಯು ವಿಲ್ ಗೆಟ್ ದ 3,44,800. So 3,44,800 is the net loss as per cost accounting. ಇಲ್ಲಿ ಬರಿಬೇಕಾಗಿತ್ತು, ಮಿಸ್ ಆಗಿದೆ, ಸೊ ಸ್ಕಿಪ್ ಆಗಿದೆ. ನೀವು ಇದಕ್ಕೆ ಏನ್ ಬರಿಬೇಕಂತಂದ್ರೆ 3,44,800 ಗೆ ನೆಟ್ ಲಾಸ್ ಆಸ್ ಪರ್ ಫೈನಾನ್ಸ್, ನೆಟ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್. ನೀವು ಪ್ರಾಬ್ಲಮ್ ಅನ್ನ ನೋಡ್ಕೊಳ್ಳಿ. ಪ್ರಾಬ್ಲಮ್ ನಲ್ಲಿ ಕೊಟ್ಟಿದ್ದಾರೆ ನೆಟ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್ 3,44,800. ಹಾಗಾದ್ರೆ ನಮ್ಗೆ ಆನ್ಸರ್ ಬಂದಿರೋದು ಸಹಿತ ಎಷ್ಟು ಬಂದಿದೆ? 3,44,800 ನೆಟ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್ ಇದೆ. ಈ ರೀತಿ ಲಾಸ್ ಕೊಟ್ರೆ ಈ ಫಾರ್ಮೆಟ್ ನಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೊಳ್ಬೇಕು. ಅಕಸ್ಮಾತ್ ನೀವು ನೆಟ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್ ಬೇಸ್ ತಗೊಂತೀರಿ ಅಂದ್ರೆ, ಫಸ್ಟ್ ಐಟಮ್ ಅದನ್ನ ತಗೊಂತೀರಿ ಅಂದ್ರೆ ಇಲ್ಲೇನ್ ಆಡ್ ಮಾಡಿದೇನಲ್ಲ ಇವನ್ನೆಲ್ಲ ಲೆಸ್ ಮಾಡ್ಕೊಳ್ಬೇಕು. ಲೆಸ್ ಮಾಡಿದ ಐಟಮ್ ನೆಲ್ಲ ಆಡ್ ಮಾಡ್ಕೊಂಡ್ರೆ ನಿಮ್ಗೆ ನೆಟ್ ಲಾಸ್ ಆಸ್ ಪರ್ ಫೈನಾನ್ಸಿಯಲ್ ಪ್ರಾಫಿಟ್ 4,32,090 ಬರುತ್ತೆ. ಅಕಸ್ಮಾತ್ ಸ್ಪೆಸಿಫಿಕ್ ಆಗಿ ಪ್ರಾಬ್ಲಮ್ ನಲ್ಲಿ ನೆಟ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್ ತಗೊಂಡ್ ಮಾಡ್ರಿ ಅಂತಂದ್ರೆ ಫಸ್ಟ್ ಇದನ್ನೇ ತೆಗೆದುಕೊಳ್ಬೇಕು 3,44,800. ಏನು ಹೇಳಿದ್ದಿಲ್ಲಪ್ಪ ಅಂತಂದ್ರೆ ಯು ಕ್ಯಾನ್ ಟೇಕ್ ನೆಟ್ ಲಾಸ್ ಆಸ್ ಪರ್ ಫೈನಾನ್ಸಿಯಲ್ ಅಕೌಂಟಿಂಗ್. ಇದು ಪರ್ಫೆಕ್ಟ್ ಆಗಿದೆ, ಇದನ್ನೇ ಮಾಡ್ಕೊಳ್ಳಿ. ಇವಿಷ್ಟನ್ನ ಆಡ್ ಮಾಡಿ ದೆನ್ ಇವನ್ನ ಲೆಸ್ ಮಾಡ್ಕೊಳ್ಳಿ. ಅಕಸ್ಮಾತ್ ನೀವು ನೆಟ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್ ತಗೊಂತೀರಿ ಅಂತಂದ್ರೆ ಈ ಆಡ್ ಮಾಡಿದ್ವನ್ನೆಲ್ಲ ಲೆಸ್ ಮಾಡಿ, ಲೆಸ್ ಮಾಡಿದ್ದನ್ನೆಲ್ಲ ಆಡ್ ಮಾಡ್ರಿ. ದೆನ್ ಯು ವಿಲ್ ಗೆಟ್ ದ ನೆಟ್ ಲಾಸ್ ಆಸ್ ಪರ್ ಫೈನಾನ್ಸಿಯಲ್ ಬುಕ್. ಸೊ ಇನ್ ದಿಸ್ ವೇ last problem is to be solved. Then one assignment problem is I would like to give you one assignment problem. ಇಷ್ಟೆಲ್ಲ ನೀವು ಪ್ರಾಬ್ಲಮ್ ಮೇಲ್ಗಡೆ ನೋಡಿದಿರಿ. ನಿಮ್ ಪ್ರಾಕ್ಟೀಸ್ ಗೋಸ್ಕರ ಇಲ್ಲೊಂದು ಪ್ರಾಬ್ಲಮ್ ಕೊಡ್ತಾ ಇದ್ದೀನಿ, ಇದನ್ನ ನೀವು ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಯು ಕ್ಯಾನ್ ಕಾಲ್ ಮೀ. ಮೈ ನಂಬರ್ ಈಸ್ ವಿತ್ ಯು ಆರ್ ಅದರ್ವೈಸ್ ಐ ವಿಲ್ ರಿಪೀಟ್ ಒನ್ಸ್ ಅಗೇನ್ 9481009236. Yes, the problem is like this. Prepare reconciliation statement from the following. Profit as per cost accounting rupees 17,000. Profit as per financial accounting 17,800. Then works overhead under recovered in cost accounting 4,000. Under recovery add ಮಾಡ್ತಿರೋ ಲೆಸ್ ಮಾಡ್ತಿರೋ? ಪ್ರೊಫಾರ್ಮಾ ನೋಡಿ ಲೆಸ್ ಮಾಡ್ಕೊಳ್ಬೇಕು. ದೆನ್ ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟೆಡ್ ಇನ್ ಫೈನಾನ್ಸಿಯಲ್ ಅಕೌಂಟಿಂಗ್, ಇದು ಫೈನಾನ್ಸಿಯಲ್ ಇನ್ಕಮ್ ಆಡ್ ಮಾಡ್ತೀರಿ. ದೆನ್ ಬ್ಯಾಂಕ್ ಇಂಟ್ರೆಸ್ಟ್ ರಿಶ್ಯೂಡ್ ಇದನ್ನು ಸಹಿತ ಆಡ್ ಮಾಡ್ತೀವಿ 1,000 rupees. ದೆನ್ ಗುಡ್ ವಿಲ್ ಫೈನಾನ್ಸಿಯಲ್ ಎಕ್ಸ್ಪೆನ್ಸ್, ಗುಡ್ ವಿಲ್ ರಿಟರ್ನ್ ಆಫ್ ಲೆಸ್ ಮಾಡ್ಕೊಳ್ಬೇಕು 1,000 ಅನ್ನ. ದೆನ್ ಡಿವಿಡೆಂಟ್ ರಿಶ್ಯೂಡ್ ಫೈನಾನ್ಸಿಯಲ್ ಇನ್ಕಮ್ ಇದನ್ನ ಆಡ್ ಮಾಡ್ತೀರಿ 8,000. ದೆನ್ ಲಾಸ್ಟ್ ಡ್ಯೂ ಟು ಸ್ಟಾಕ್ ಏನ್ ಮಾಡ್ತೀರಿ ನೋಡ್ರಿ 400 rupees. Then depreciation charged in financial account 1,600. depreciation charged in cost accounting ಎರಡು ಕೊಟ್ಟಿದ್ದಾರೆ, ಇವೆರಡನ್ನು ಕಂಪೇರ್ ಮಾಡ್ಬೇಕಂತ ಹೇಳಿದೀನಿ. ಕಾಸ್ಟ್ ಅಕೌಂಟಿಂಗ್ ನಾಗ ಹೆಚ್ಚಿಗೆ ಇದೇನೋ ಕಡಿಮೆ ಇದೇನೋ ನೋಡ್ಕೊಳ್ಳಿ. ಹೆಚ್ಚಿಗೆ ಇದ್ರೆ ಆಡ್ ಮಾಡ್ಕೊಳ್ಬೇಕು, ಕಡಿಮೆ ಇದ್ರೆ ಲೆಸ್ ಮಾಡ್ಕೊಳ್ಬೇಕು. ದೆನ್ ಲಾಸ್ಟ್ ಡ್ಯೂ ಟು ಅಬ್ಸೋಲೇಷನ್ಸ್ ಇದು ಪ್ರೊಫಾರ್ಮದಾಗಿದೆ, ಲೆಸ್ ಮಾಡ್ತೀವಿ 6,000 rupees ಲೆಸ್ ಮಾಡ್ಕೊಳ್ಳಿ. ದೆನ್ ಓವರ್ ರಿಕವರಿ ಆಫ್ ಆಫೀಸ್ ಓವರ್ ಹೆಡ್ ಇನ್ ಕಾಸ್ಟ್ ಅಕೌಂಟಿಂಗ್. ಕಾಸ್ಟ್ ಅಕೌಂಟಿಂಗ್ ನಲ್ಲಿ ಓವರ್ ರಿಕವರಿ ಆಫ್ ಓವರ್ ಹೆಡ್ ಇದೆ, ಓವರ್ ರಿಕವರಿ ಇದೆ ಆಡ್ ಮಾಡಬೇಕು ಲೆಸ್ ಮಾಡಬೇಕು ನೋಡಿ. ಇದು ಅಸೈನ್ಮೆಂಟ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ ಅನ್ನ ನೀವು ಸಾಲ್ವ್ ಮಾಡಿ. ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್ 17,000 ತಗೊಂಡಿದ್ರಿ ಅಂತಂದ್ರೆ ನಿಮ್ದು ಆನ್ಸರ್ ಎಷ್ಟು ಬರಬೇಕು ಅಂತಂದ್ರೆ 17,800 ಫೈನಾನ್ಸಿಯಲ್ ಪ್ರಾಫಿಟ್ ಬರಬೇಕು. ಸೊ ದಿಸ್ ಈಸ್ ಅಬೌಟ್ ದ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಕನ್ಸಿಸ್ಟಿಂಗ್ ಆಫ್ 15 marks ಆನ್ ಎ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್. ಈ ತರ ಪ್ರಾಬ್ಲಮ್ ವೆರೈಟಿ ಪ್ರಾಬ್ಲಮ್ಸ್ ಅನ್ನು ಮಾಡಿದ್ದೀನಿ. ಇಷ್ಟು ಪ್ರಾಬ್ಲಮ್ ನಲ್ಲಿ ಯಾವ್ದಾದ್ರು ಪ್ರಾಬ್ಲಮ್ ನಿಮಗೆ ಎಕ್ಸಾಮಿನೇಷನ್ ಅಲ್ಲೇ ಕೇಳ್ಬೋದು. ಎರಡು ಪ್ರಾಫಿಟ್ ಕೊಟ್ರಂತೂ ನಿಮಗೆ ಬಹಳ ಅನುಕೂಲ ಆಗುತ್ತೆ, ಈಸಿ ಆಗುತ್ತೆ ನಿಮಗೆ ಕಂಪೇರ್ ಮಾಡ್ಕೊಳ್ಳಿಕ್ಕೆ, ಅಥವಾ ಕೊಡದೇನೆ ಇರ್ಬೋದು. ಸೊ ಒಟ್ಟಿನಲ್ಲಿ ಇದು ಇಷ್ಟು ಸ್ಯಾಂಪಲ್ ಪ್ರಾಬ್ಲಮ್ಸ್, ಇಷ್ಟರಲ್ಲಿ ಯಾವ್ದಾದ್ರು ಪ್ರಾಬ್ಲಮ್ ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲಿ ಬರ್ಬೋದು ಅಂತ ಹೇಳ್ತಾ ಇನ್ನೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಇದನ್ನ ಫಾರ್ವರ್ಡ್ ಮಾಡಿ, ಮತ್ತೆ ಬೆಲ್ ಬಟನ್ ಒತ್ತಿರಿ ಅಂದ್ರೆ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾವೆ ಇಮಿಡಿಯೇಟ್ ಆಗಿ ಅಂತ ಹೇಳ್ತಾ. ಸೊ ವಿ ಶಾಲ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಗುಡ್ ಬೈ.